ಅಂಬರೀಷ ಮಹಾರಾಜರು ಪರಮಾತ್ಮನ ಮಹಾಭಕ್ತರಾಗಿದ್ದರು. ಅವರ ರಕ್ಷಣೆಗೆ ಪರಮಾತ್ಮ ಸುದರ್ಶನ ಚಕ್ರವನ್ನೇ ಕೊಟ್ಟಿದ್ದ. ಒಮ್ಮೆ ದುರ್ವಾಸ ಮುನಿಗಳಿಗೆ ಕೋಪ ಬಂದು ಅಂಬರೀಷ ಮಹಾರಾಜರನ್ನು ನೋಯಿಸಲು ಅವರ ಮೇಲೆ ಮಾಯಾಶಕ್ತಿಯನ್ನು ಬಳಸಿದರು. ಆ ಕ್ಷಣವೇ ಪರಮಾತ್ಮನ ಸುದರ್ಶನ ಚಕ್ರ ಬಂದು ಆ ಶಕ್ತಿಯನ್ನ ನಾಶ ಮಾಡಿತು ಮತ್ತು ದುರ್ವಾಸ ಮುನಿಗಳ ಹಿಂದೆ ಓಡಲು ಶುರು ಮಾಡಿತು. ಭಯಗೊಂಡಂತಹ ದುರ್ವಾಸ ಮುನಿಗಳು ಬ್ರಹ್ಮಲೋಕಕ್ಕೆ ಹೋದರು, ಕೈಲಾಸಕ್ಕೆ ಹೋದರು, ಕೊನೆಗೆ ವೈಕುಂಠಕ್ಕೂ ಕೂಡ ಹೋದರು. ಆದರೆ ಯಾರಿಂದಲೂ ಕೂಡ ರಕ್ಷಣೆ ಸಿಗಲಿಲ್ಲ. ಕೊನೆಗೆ ಪರಮಾತ್ಮನೇ ಹೇಳ್ತಾರೆ, ನಾನು ಭಕ್ತ ಪರಾಧೀನ, ನೀನು ನೋವು ಕೊಟ್ಟ ಭಕ್ತನ ಬಳಿಗೆ ಹೋಗ್ಬೇಕು ಅಂತ. ದುರ್ವಾಸ ಮುನಿಗಳು ಓಡಿ ಬಂದು ಅಂಬರೀಷ ಮಹಾರಾಜರ ಪಾದಕ್ಕೆ ಬಿಡ್ತಾರೆ. ಇಲ್ಲಿರುವಂತಹ ಒಂದು ಸತ್ಯ ಏನು ಗೊತ್ತಾ? ಸುದರ್ಶನ ಚಕ್ರಕ್ಕೆ ದುರ್ವಾಸ ಮುನಿಗಳನ್ನ ಕ್ಷಣದಲ್ಲೇ ನಾಶ ಮಾಡಲಿಕ್ಕೆ ಸಾಧ್ಯ, ಆದರೂ ಕೂಡ ಅದು ಅವರನ್ನ ಮುಟ್ಲಿಲ್ಲ. ಯಾಕೆ ಗೊತ್ತಾ? ಪುರಾಣ ಹೇಳ್ತದೆ, ದುರ್ವಾಸ ಮುನಿಗಳು ಅಧಿಕ ಮಾಸವನ್ನ ಭಕ್ತಿಯಿಂದ ಆಚರಿಸಿದ ಪುಣ್ಯವೇ ಅವರನ್ನ ರಕ್ಷಿಸ್ತು ಅಂತ. ಅಂದ್ರೆ ಪರಮಾತ್ಮನ ಚಕ್ರವೇ ಮುಟ್ಟದಂತೆ ಕಾಪಾಡುವ ಶಕ್ತಿ ಈ ಪುರುಷೋತ್ತಮ ಮಾಸ. ಹಾಗಾದ್ರೆ ನಮ್ಮ ಜೀವನದ ಕಷ್ಟಗಳು, ಭಯಗಳು, ಕೆಟ್ಟ ಶಕ್ತಿಗಳು ಈ ಮಾಸದ ಪುಣ್ಯದ ಮುಂದೆ ಏನ್ ಮಾಡಬಹುದು? ಆದ್ರಿಂದ ಈ ಅಧಿಕ ಮಾಸವನ್ನ ಸಾಧಾರಣ ತಿಂಗಳಂತೆ ಕಳೆಯಬೇಡಿ. ಒಂದು ನಾಮಸ್ಮರಣೆ, ಒಂದು ದೀಪ, ಒಂದು ಪ್ರಾರ್ಥನೆ ಕೂಡ ಜೀವನವನ್ನ ಕಾಪಾಡುವಂತಹ ಶಕ್ತಿ ಆಗ್ಬೋದು.